ರಾಜ್ಯದಲ್ಲೇ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಅನರ್ಹ ಪಿಂಚಣಿದಾರರು. ಬೆಳಗಾವಿ ಜಿಲ್ಲೆಯಲ್ಲಿ 1.53 ಲಕ್ಷ ಅನರ್ಹ ಪಿಂಚಣಿ ಸ್ಥಗಿತ ಆಗ್ತಾ ಇದೆ. ಟಿವಿ5ಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರದ ಸೂಚನೆಯಂತೆ 1.82 ಲಕ್ಷ ಅನರ್ಹ ಪಿಂಚಣಿದಾರರ ಮಾಹಿತಿ ಕಲೆ ಹಾಕಲಾಗಿದೆ. ಇದರಲ್ಲಿ ಸರ್ಕಾರದಿಂದ 1,53,000 ಜನರ ಪಿಂಚಣಿ ಸ್ಥಗಿತ, 65 ವರ್ಷಗಳಿಗಿಂತಲೂ ಕಡಿಮೆ ವಯಸ್ಸಿನವರು, 35,000ಕ್ಕಿಂತಲೂ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದುವವರು, ಬೆಳಗಾವಿ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋದವರ ಪಿಂಚಣಿ ಸ್ಥಗಿತ ಆಗಿದೆ. ಅಕ್ರಮದಲ್ಲಿ ಅಧಿಕಾರಿಗಳ ಪಾತ್ರವಿದ್ದರೆ ಪರಿಶೀಲನೆಯನ್ನು ಮಾಡ್ತೀವಿ, ಕ್ರಮವನ್ನು ಕೈಗೊಳ್ತೀವಿ ಅಂತ ಡಿಸಿ ಅವರು ತಿಳಿಸ್ತಾ ಇದ್ದಾರೆ. ನೋಡಿ, ಟಿವಿ5ಗೆ ಡಿಸಿ ಮೊಹಮ್ಮದ್ ರೋಷನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾವ್ಯಾವ ರೀತಿಯಾಗಿ ಗೋಲ್ಮಾಲ್ ನಡೆಯುತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅಕ್ರಮದಲ್ಲಿ ಅಧಿಕಾರಿಗಳು ಸಹಜವಾಗಿಯೇ ಭಾಗಿಯಾಗಿರ್ತಾರೆ. ಅಧಿಕಾರಿಗಳು ಭಾಗಿಯಾಗದೆ ಇಷ್ಟು ದೊಡ್ಡ ಅಕ್ರಮ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. 1.53 ಲಕ್ಷ ಅನರ್ಹರು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ಅಧಿಕಾರಿಗಳ ಪಾಲು ಇದರಲ್ಲಿ ಇರುತ್ತಾ ಇಲ್ವಾ ಅಂತ. ಆ್ಯಕ್ಷನ್ಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ತುಂಬ ಜನಕ್ಕೆ ಅರ್ಹರಿಗೇನೆ ಅವಕಾಶಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಅನರ್ಹರು ಇಷ್ಟು ಆರಾಮಾಗಿದ್ದಾರೆ ಅಂತಲೇ 1.82 ಲಕ್ಷ ಅನರ್ಹ ಪಿಂಚಣಿದಾರರ ಮಾಹಿತಿ ಕಲೆ ಹಾಕಿರೋದು. ಈಗ ಇದರಲ್ಲಿ ಸರ್ಕಾರದಿಂದ 1,53,000 ಜನರ ಪಿಂಚಣಿ ಸ್ಥಗಿತ ಆಗಿದೆ. 65 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು, 35,000ಕ್ಕಿಂತಲೂ ಕೂಡ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದುವವರು, ಬೆಳಗಾವಿ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋದವರು, ಹೀಗೆ ಇಂಥವ್ರದ್ದೆಲ್ಲ ಪಿಂಚಣಿ ಸ್ಥಗಿತ ಆಗಿದೆ. ಅಕ್ರಮದಲ್ಲಿ ಅಧಿಕಾರಿಗಳು ಶಾಮೀಲು ಆಗಿದ್ದಾರೆ. ಅವರ ವಿರುದ್ಧ ಆಕ್ಷನ್ಸ್ ಅನ್ನು ತೆಗೆದುಕೊಳ್ತೀವಿ ಅಂತ ಡಿಸಿ ತಿಳಿಸಿದ್ದಾರೆ. ಅವರು ಪೆನ್ಷನ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಆ ಸೂಚನೆಯಲ್ಲಿ ಮಾಹಿತಿ ಬಂದಿದೆ. ಸೊ ಅವರನ್ನು ತೆಗೆದಿದ್ದೀವಿ. ಜೊತೆಯಲ್ಲಿ ಇನ್ಕಮ್. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಲಾಟಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಟ್ಟ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಡಿ ಸಿ ಅವರು ಮಾಹಿತಿ ನೀಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಶಾಮೀಲು, ಆ್ಯಕ್ಷನ್ಸು ಅದೆಲ್ಲ ಯಾವ ಥರ ನಡೀತಾ ಇದೆ? ಇದು ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಅತಿ ಹೆಚ್ಚು ಒಂದು ಅನರ್ಹ ಪಿಂಚಣಿದಾರ ಇರ್ತಕ್ಕಂಥ ಅಂಶ ಬೆಳಕಿಗೆ ಬಂದಿದೆ. ಈಗ ರಾಜ್ಯಾದ್ಯಂತ ಈಗ 16 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರನ್ನ ಅವರ ಪಿಂಚಣಿಯನ್ನು ಸ್ಥಗಿತ ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಅದರಲ್ಲಿ 1,80,000ಕ್ಕಿಂತ ಹೆಚ್ಚಾಗಿ ಒಂದು ಅನರ್ಹ ಪಿಂಚಣಿದಾರರು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನೋದು ಪತ್ತೆಯಾಗಿದೆ. ಇದರಲ್ಲಿ 1,53,000 ಜನರ ಒಂದು ಪಿಂಚಣಿಯನ್ನ ಈಗಾಗಲೇ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಈ ಒಂದು ಪಿಂಚಣಿ ಏನಂದ್ರೆ ಅನರ್ಹ ಪಿಂಚಣಿದಾರ ಯಾವ ರೀತಿ ಅಂದ್ರೆ ಇಲ್ಲಿ ಬಹಳ 3 ಅಂಶಗಳು ಇಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬಂದಿರತಕ್ಕಂಥದ್ದು. ಒಂದು, 65 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಪಿಂಚಣಿಯನ್ನು ಕೊಡುವ ಸರ್ಕಾರದ ಪಿಂಚಣಿ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಆದ್ರೆ ಕಡಿಮೆ ವಯಸ್ಸಿದ್ರು ಕೂಡ ಈ ಒಂದು ಪಿಂಚಣಿಯನ್ನು ಪಡಿಸಿರ್ತಕ್ಕಂಥ ಅಂಶ ಇಲ್ಲಿ ಗಮನಕ್ಕೆ ಬಂದಿರತಕ್ಕಂಥದ್ದು. ಅಂತವರ ಪಿಂಚಣಿಯನ್ನು ಇಲ್ಲಿ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಪ್ರಮುಖವಾಗಿ 35,000ಕ್ಕಿಂತ ಹೆಚ್ಚಿನ ಆದಾಯ ಇದ್ದಂಥವ್ರು, ವಾರ್ಷಿಕ ಆದಾಯ ಏನಿದೆ ಅಂದ್ರೆ ಬಡತನ ರೇಖೆಗಿಂತ ಮೇಲಿದ್ದಂಥವ್ರು ಕೂಡ ಒಂದು ಪಿಂಚಣಿಯನ್ನು ಪಡಿಸಿರ್ತಕ್ಕಂಥ ಅಂಶ ಇಲ್ಲಿ ಗಮನಕ್ಕೆ ಬಂದಿದೆ. ಅಂತವರು ಪಿಂಚಣಿಗಳು ಸ್ಥಗಿತ ಮಾಡಲಾಗಿದೆ. ಅದ್ರ ಜೊತೆಗೆ ಒಂದಿಷ್ಟು ಜನರು ಈ ಬೆಳಗಾವಿ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗಿದ್ದಾರೆ, ಅಂತ ಒಂದು ಪಿಂಚಣಿ ಕೂಡ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ವಯಸ್ಸು ಕಡಿಮೆ ಇದ್ರು ಕೂಡ ಪಿಂಚಣಿಯನ್ನು ಯಾವ ರೀತಿ ಅವರಿಗೆ ಮಂಜೂರು ಮಾಡಲಾಯ್ತು ಅನ್ನೋಂತ ಒಂದು ಅನುಮಾನಗಳು ಕೂಡ ಸರ್ಕಾರಕ್ಕೆ ವ್ಯಕ್ತವಾಗಿದೆ. ಅದರ ಜೊತೆಗೆ ಯಾವ ರೀತಿ ಒಂದು ಅವರ ಆದಾಯ ಹೆಚ್ಚಿದ್ರು ಕೂಡ ಕಡಿಮೆ ಆದಾಯದ ಪ್ರಮಾಣ ಪತ್ರ ಕೊಟ್ಟು ಯಾವ ರೀತಿ ಇದನ್ನ ಪಿಂಚಣಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋಂಥ ಅಂಶ ಕೂಡ ಈಗ ಜಿಲ್ಲಾಡಳಿತ ಕಾಡ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಆಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಮುಂದಿನ ಒಂದು ಸೂಚನೆ ಏನ್ ಕೊಡುತ್ತೆ ಅದರಂತೆ ಪರಿಶೀಲನೆ ಮಾಡಲಾಗುತ್ತೆ. ಇದರಲ್ಲಿ ಅಧಿಕಾರಿಗಳ ಪಾತ್ರ ಎಷ್ಟಿದೆ, ಜೊತೆಗೆ ಪಿಂಚಣಿದಾರರು ಸುಳ್ಳು ದಾಖಲೆಗಳನ್ನ ನೀಡಿದ್ದಾರೆ ಅನ್ನೋಂಥ ಅಂಶವನ್ನು ಪತ್ತೆ ಮಾಡಿ ಅವರ ವಿರುದ್ಧ ಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಆಗ್ಲಿದೆ ಅನ್ನೋಂಥ ಎಚ್ಚರಿಕೆಯನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಲ್ಲಿ ಹೇಳಿರ್ತಕ್ಕಂಥದ್ದು ನೀತಿ. ಅಂದ್ರೆ ಒಟ್ಟಿನಲ್ಲಿ ಅರ್ಹ ಪಿಂಚಣಿದಾರರಿಗೆ ಸಿಗ್ಬೇಕಾದಂತ ಪಿಂಚಣಿ ಏನಿದೆ ಅದು ಇಷ್ಟು ದಿನಗಳ ಕಾಲ ಅನರ್ಹರು ಪಡೆದುಕೊಳ್ತಾ ಇದ್ರು ಅನ್ನೋಂಥ ಒಂದು ಆಘಾತಕಾರಿ ಅಂಶ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.